ಅತ್ತ ಕಾಳಿದಾಸ ಇತ್ತ ರವಿವರ್ಮ ನಿನ್ನ ಹಿಂದೆ ಬಂದರು. ಅಂದವಾ ಹೊಗಳಲು ಸಾಧ್ಯವೇ ನಿನ್ನ ಮುಂದೆ ಮೌನವೇ. ಅತ್ತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ನಡೆ ಕಂಡರೆ ನಡುವೆ ಹುಳುಕುತ್ತೆ ಅಲ್ಲವೇ ನಿನ್ನ ಬಿಟ್ಟರೆಲ್ಲವೇ. ಅಲ್ಲೊಂದು ರಾಜರ ಬೀದಿದೆ. ನಮಸ್ಕಾರ ನನ್ನ ಮುದ್ದು ಕನ್ನಡ ಕುಟುಂಬಕ್ಕೆ. ನಾನು ನಿಮ್ಮ ಅಭಿಮಾನಿ ಅಕ್ಕಿ ಅಕ್ಷಯವಾಗಲಿ. ನೀವು ನೋಡ್ತಾ ಇದ್ದೀರಾ ಭಾರತ್ ಮಂದಿರಂ. ಇವತ್ತು ನಾವು ಜಯನಗರಲ್ಲಿರೋ ಕ್ರೀಡಾ ಹೌಸ್ಗೆ ಬಂದಿದ್ದೀವಿ. ಬನ್ನಿ ನೋಡ್ಕೊಂಡು ಬಂದೆ. ಇಲ್ಲೊಂದು ಹೃದಯ ಕೋಟೆ ಇದೆ, ಇಲ್ಲಿ ಎಂತೆಂತ ಕನಸು ಕಾವಲಿದೆ. ಫಸ್ಟ್ ಟೈಮ್ ಬಂದಿರೋದು? ಫಸ್ಟ್ ಟೈಮ್ ಬಂದಿರೋದು. ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದು ವಿಡಿಯೋ, ಅಲ್ಲಿ ವೈರಲ್ ಆಗಿತ್ತು. ಸೊ ನೋಡ್ಕೊಂಡು ಹೋಗೋಣ ಅಂತ ಒಮ್ಮೆ ವಿಸಿಟ್ ಮಾಡಿದ್ವಿ. ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಎಲ್ಲ ಒಳ್ಳೆಯಿದೆ. ಈ ಫೋರ್ತ್ ಬ್ಲಾಕ್ ಗಿಜಿ ರಶ್ ಮಧ್ಯೆ ಒಂದು ಪೀಸ್ಫುಲ್ ಪ್ಲೇಸ್ ಇದೆ. ಚೆನ್ನಾಗಿ ಅನಿಸುತ್ತೆ, ನೆಟಿವ್ ವೈಬ್ ಕೊಡುತ್ತೆ. ಬಟ್ ಸೂಪರ್ ಆಗಿದೆ, ಚೆನ್ನಾಗಿ ಅನ್ನಿಸ್ತು. ಅವ್ರ ಮನೆಗೆ ಬಂದಿದ್ವಿ. ಸರಿ, ಅವರು ಕಾಫಿ ಕುಡಿಯೋಣ ಅಂತ ಮನೇಲಿ ಮಾಡಿಸೋದು ಬೇಡ, ಇಲ್ಲಿ ಹೊಸದಾಗಿ ಒಂದು ಓಪನ್ ಆಗಿದೆ, ಚೆನ್ನಾಗಿದೆ ಬನ್ನಿ ಸರ್ ಅಂತ ಇಲ್ಲಿ ಕರ್ಕೊಂಡ್ ಬಂದ್ವಿ. ಹೇಗನ್ಸ್ತು? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿ. ಹಳ್ಳಿ ವಾತಾವರಣ ಚೆನ್ನಾಗಿದೆ. ನನಗೆ ಸ್ಪೆಷಲ್ ಇರೋದು ಯಂಗ್ಸ್ಟರ್ಸ್ಗೆ ಒಂಥರ ಅಟ್ಮಾಸ್ಫಿಯರ್ ಚೆನ್ನಾಗಿದೆ. ಕಾಫಿಗೆ ಬಂದಿದ್ರು, ಸರಿ ಬಾಪ ಹೊಸದಾಗಿ ಹೋಟ್ಲ್ ಓಪನ್ ಆಗಿದೆ, ಇದು ಒಂದು ಮನೆ ವಾತಾವರಣ ತುಂಬ ಚೆನ್ನಾಗಿದೆ, ಹಳ್ಳಿ ವಾತಾವರಣ. ಇಲ್ಲಿ ನಾವು ಕಾಫಿ ಕುಡಿದ್ರೆ ನಮ್ಮ ಮನೇಲಿ ಕಾಫಿ ಕುಡ್ದಂಗೆ ಇರುತ್ತೆ, ಹೋಟ್ಲಿಗೆ ಹೋದಂಗೆ ಇರೋದಿಲ್ಲ. ಬಹಳ ಸೊಗಸಾಗಿ ಮಾಡಿದ್ದಾರೆ. ಬಿಲ್ಡಿಂಗು ಹಳೆ ಬಿಲ್ಡಿಂಗ್ ಆದರೂ ಕೂಡ ಅದನ್ನು ರಿನೋವೇಷನ್ ಮಾಡಿ ತುಂಬ ಚೆನ್ನಾಗಿ ಅಲಂಕೃತವಾಗಿ ಮಾಡಿದ್ದಾರೆ. ನೋಡಿದ್ರಲ್ಲ, ಒಳ್ಳೆ ಟೇಸ್ಟು, ಒಳ್ಳೆ ಆ್ಯಂಬಿಯನ್ಸು, ಎಲ್ಲದರಲ್ಲೂ ಟಾಪ್ ನಾಚ್ ಅಂತ ಹೇಳ್ಬೋದು ಕ್ರೀಡಾ ಹೌಸು. ಸೊ ನೀವು ಯಾವತ್ತಾದ್ರೂ ಜಯನಗರಕ್ಕೆ ಬಂದರೆ ಕ್ರೀಡಾ ಹೌಸಿಗೆ ಬರೋದು ಮರಿಬೇಡಿ. ಆ್ಯಂಡ್ ಜಯನಗರಕ್ಕೆ ಬಂದ್ರೇ ಬರಬೇಕು ಅಂತಿಲ್ಲ, ನೀವು ಒಂದು ದಿವಸ ಪ್ಲ್ಯಾನ್ ಮಾಡಿಕೊಂಡು ಬರ್ಬೋದು ಕ್ರೀಡಾ ಹೌಸ್ ಅಂತ. ಹೀಗೆ ಇನ್ನಷ್ಟು ಹೊಸ ಹೊಸ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ನೀವು ನಮ್ಮ ಜೊತೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಬೇಕು, ಫಾಲೋ ಮಾಡಬೇಕು, ನಮ್ಮ ಜೊತೆ ಜರ್ನಿ ಮಾಡಬೇಕು ಅಂತ ಹೇಳ್ತಾ, ಇದು ಭಾರತ್ ಮಂದಿರಂ. ಥ್ಯಾಂಕ್ ಯು.